ಇಡ್ಲಿ, ದೋಸೆ, ಪೂರಿ, ಪೊಂಗಲು, ಬಿಸಿಬೇಳೆಬಾತು ಸಕ್ಕತ್ತಾಗಿರುತ್ತೆ ಟೇಸ್ಟು. ಇಲ್ಲಿ ಯಾವಾಗಲೂ ಈ ಹೋಟೆಲ್ಗೆ ಬರುವಂಥದ್ದು. ಬನ್ನಿ ಏನೇನಿದೆ ಒಳಗಡೆ ಹೋಗೋಣ, ಬಿಸಿ ಬಿಸಿಯಾಗಿ ಏನೆಲ್ಲ ಸಿಗುತ್ತೆ ನೋಡೋಣ. ಬಿಸಿ ಇಡ್ಲಿ ಅಂತೂ ಸೂಪರ್ ಇರುತ್ತೆ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲೂ ಸಹ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಒಂದು ಪುಟ್ಟದಾದ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಆಲ್ರೆಡಿ 8:30 ಆಗ್ತಾಯಿದೆ. ಇವತ್ತು ಯಾವುದೇ ತಿಂಡಿ ಮಾಡಿಲ್ಲ. ಅಂದರೆ ನಾನು ಅಡುಗೆ ಮನೆಗೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಮಕ್ಕಳಿಬ್ಬರು ಸಹ ಮನೇಲಿದ್ದಾರೆ. ಹೋಟೆಲಲ್ಲೇ ಒಂದು ಟಿಫನ್ ತರೋಣ ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಮುಟ್ಟಿನ ಆ 3 ದಿನಗಳು ನಾವು ಅಡುಗೆ ಮನೆಗೆ ಹೋಗೋದಿಲ್ಲ. ಏನಪ್ಪ ಮೂಢನಂಬಿಕೆ ಎಲ್ಲ ಇದೆಲ್ಲ ಹಿಂಗೆಲ್ಲ ಮಾಡ್ತೀರಾ, ಈಗಲೂ ಹಿಂಗೆಲ್ಲ ಮಾಡ್ತೀರಾ ಅಂದ್ಕೋಬೇಡಿ. ನಮ್ಮ ಮನೆಯಲ್ಲಿ ಏನು ಸಂಪ್ರದಾಯ ಇದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಮುಂದುವರಿಸ್ಕೊಂಡು ಹೋಗಬೇಕು. ಅದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ನಮ್ಮ ಮನೆಯವರು ಇದ್ದಾಗ 3 ದಿನವೂ ಸಹ ಅಡುಗೆ ಮನೆ ಕೆಲಸ ಪೂರ್ತಿ ಅವರೇ ತಿಂಡಿ ಮಾಡಿ ಹೋಗ್ತಿದ್ರು. ರಾತ್ರಿ ಬೇಗ ಬರ್ತಿದ್ರು. ಅಡುಗೆ ಮಾಡಿ ನಾವೆಲ್ಲೂ ಕೂಡ ಓಡಾಡ್ತಿರಲಿಲ್ಲ. ಆ 3 ದಿನ ಒಂದು ರೆಸ್ಟ್ ಬೇಕು, ದೈಹಿಕವಾಗಿ ಕೂಡ ಅದು ಬೇಕು ಹೆಣ್ಮಕ್ಳಿಗೆ. ಆ 3 ದಿನ, ಆ ಮುಟ್ಟಿನ 3 ದಿನ ಹಿಂಗಿತ್ತು. ಈಗ ನಾನೇ ಎಲ್ಲ ನೋಡ್ಕೋಬೇಕು. ಮಕ್ಕಳು ಜಾಸ್ತಿ ಏನು ನಾನು ಇದು ಮಾಡೋಕ್ಕೋಗಲ್ಲ. ಈಗ ಯಜಮಾನ್ರಿಗೆ ಹೇಳೋ ಹಾಗೆ ಮಕ್ಳಿಗೆ ಹೇಳೋಕ್ಕಾಗಲ್ಲ ನಾನು. ಈಗ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂದರೆ 2 ದಿನಕ್ಕೆ ಒಳಗಡೆ ಹೋಗ್ತಾಯಿದ್ದೀನಿ. ಮುಂಚಿತವಾಗಿ 3 ದಿನಕ್ಕೆ ಹೋಗ್ತಾಯಿದ್ದಿದ್ದು. ಅಂದರೆ 2 ದಿನ ಕಳೆದು 3ನೇ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತಾ ಇದ್ದಿದ್ದು. ಈಗ 2 ದಿನಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲ ಅಂದರು ಈಗೇನು ಇಲ್ಲ, ಆರಾಮಾಗಿ 2 ದಿನಕ್ಕೆ ಹೋಗು, ಏನೂ ತೊಂದರೆ ಇಲ್ಲ. ಎರಡು ಸ್ನಾನ ಆದಮೇಲೆ ನಾವು ಸ್ನಾನಕ್ಕೂ ಕೂಡ ತುಂಬ ವಿಶೇಷವಾಗಿ ಏನೇನೋ ಸಂಪ್ರದಾಯ, ನೀರಿಗೆ ಗೋಮೂತ್ರ ಹಾಕುವಂಥದ್ದು, ಅರಿಶಿನ ಹಾಕಿ ಸ್ನಾನ ಮಾಡುವಂಥದ್ದು, ಶುದ್ಧ ಮಾಡಿಕೊಂಡೇ ಹೋಗುವಂತಹದ್ದು ನಮ್ಮ ಅತ್ತೆ ಮನೆ ಕಡೆ ಇರುವಂಥ ಪದ್ಧತಿ. ಅದನ್ನು ನಾವು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಏಕೆ ಅಂತ ಹೇಳಿದ್ರೆ ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರ ತುಂಬ ಶುದ್ಧವಾಗಿ ಮಾಡುವಂಥದ್ದು. ಅದಕ್ಕೋಸ್ಕರ ಇವತ್ತಿಗೆ 2ನೇ ದಿನ 2ನೇ ಸ್ನಾನ ಮಾಡಿ ನಾನು ಬಂದಿರುವಂಥದ್ದು. ಟಿಫನ್ ಏನು ಮಾಡಿಲ್ಲ, ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಕೇಳಿದೆ. ಅದರಲ್ಲೂ ಅಮೋಘಗೆ ಹೋಟೆಲ್ ತಿಂಡಿ ಊಟ ಇಷ್ಟ ಆಗೋದಿಲ್ಲ. ಅವನಿಗೆ ಏನಾದರೂ ಮಾಡಿಕೊಡೋಣ. ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನನಗೂ ಒಂಥರ ಟಯರ್ಡ್ನೆಸ್ ಇದೆ, ಒಂಥರ ಹಿಂಸೆ ಅನ್ನಿಸ್ತಾ ಇದೆ. ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಕೂಡ ಅನ್ನಿಸ್ತಾ ಇದೆ. ಟಿಫನ್ ತಂದು ಕೊಡ್ತೀನಿ. ನಿಮ್ಮ ಮನೆಗಳಲ್ಲಿ ಈ ಪದ್ಧತಿ ಇದೆ. ಹೆಣ್ಮಕ್ಳಿಗೆ, ಗಂಡಸರು ಸಹ ವಿಡಿಯೋ ನೋಡ್ತಾರೆ. ನಿಮ್ಮ ಮನೆಯಲ್ಲೂ ನಿಮ್ಮ ತಾಯಿ ಆಗಲಿ, ಹೆಂಡತಿ ಮಕ್ಕಳು, ಹೆಣ್ಮಕ್ಳು ಎಲ್ಲ ಇದ್ದಾಗ ಇವೆಲ್ಲ ಗೊತ್ತಿರುತ್ತಲ್ವ. ಆದ್ದರಿಂದ ಒಂದು ಹೇಗೆ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕವಾಗಿ ಕೂಡ ಒಳ್ಳೆಯದು, ಮತ್ತು ದೈಹಿಕವಾಗಿ ಕೂಡ ಹೆಣ್ಮಗಳಿಗೆ ನಿಜವಾಗ್ಲೂ ಆ ಸಂದರ್ಭ ಒಂದು 3 ದಿನ ರೆಸ್ಟ್ ಬೇಕು. ನಮ್ಮ ಪೂರ್ವಿಕರು ಸುಮ್ಮನೆ ಅವನ್ನೆಲ್ಲ ಮಾಡಿಲ್ಲ. ಚಾಪೆ ಒಂದು ದಿಂಬು ಕೊಟ್ಟು 3 ದಿನ ಹೊರಗಡೆ ಕೂರಿಸ್ತಿದ್ರು. ಅದು ಸುಮ್ಮನೆ ಮಾಡಿಲ್ಲ. ಹೊರಗಡೆ ಅಂದರೆ ಒಂದು ರೂಮಲ್ಲಿ ಇರ್ತಿದ್ರು, ಹೊರಗಡೆ ಅಂದರೆ ಎಲ್ಲೋ ಅಲ್ಲ ಇರ್ತಿದ್ರು. ಅದು ನಿಜವಾಗ್ಲೂ ರೆಸ್ಟು. ಆ ಸಂದರ್ಭದಲ್ಲಿ ಆ ಹೆಣ್ಣು ತುಂಬ ಜರ್ಜರಿತರ ಆಗ್ತಾರೆ. ನೋವು ಭರಿತವಾಗಿರುತ್ತೆ ಕೆಲವ್ರಿಗೇನು ನೋವಿರಲ್ಲ. ಕೆಲವ್ರಿಗೆ ಮುಟ್ಟಾದ ಮೊದಲ ದಿನ ಅಂತೂ ಸಿಕ್ಕಾಬಟ್ಟೆ ಪೇನ್ ಇರುತ್ತೆ. ಕಿಬ್ಬೊಟ್ಟೆ ನೋವಿರುತ್ತೆ, ಹೊಟ್ಟೆ ನೋವು, ಸೊಂಟ ನೋವಂತೂ ತುಂಬ ಇರುತ್ತೆ. ಈಗೆಲ್ಲ ಇದ್ದಾಗ ಹೆಣ್ಮಕ್ಳಿಗೆ ಒಂದು ರೆಸ್ಟ್ ಕೊಟ್ಟರೆ ಒಳ್ಳೆಯದಲ್ವ. ಆಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು. ಒಬ್ಬೊಬ್ಬರು ಹೀಗೆ ಮುಟ್ಟಾದಾಗ ಹೊರಗಡೆ ಇರಿಸಿ ಮಿಕ್ಕಿದವರು ವಾರ್ಗೀತಿರು, ನಾದ್ನಿ, ಅತ್ತೆ ಯಾರಾದರೂ ಇರ್ತಿದ್ರು, ಮಾಡ್ಕೊಳ್ತಿದ್ರಲ್ವ. ಈಗೆಲ್ಲ ಸಿಂಗಲ್ ಆಗಿ ಎಲ್ಲ ಸಪ್ರೇಟ್ ಇದ್ದೀವಿ ನೋಡಿ. ನಾವು ಇನ್ನೂ ಆ ಪದ್ಧತಿನ ಬಿಟ್ಟಿಲ್ಲ, ಅದರ ಹಂಗೆ ಮುಂದುವರಿಸ್ಕೊಂಡು ಬಂದಿದ್ದೀವಿ. 3 ದಿನ ಇದ್ದಿದ್ದು 2 ದಿನಕ್ಕೆ ಬಂದಿದೆ. ಹೇಗೆ ಅಂತಂದರೆ ಅದು ನಮ್ಗೆ ಒಳ್ಳೆಯದೇನೆ. ಅದು ತುಂಬ ಹೈಜಿನಿಕ್ ಆಗೂ ಕೂಡ ಏನೋ ಒಂದು ಸೈಂಟಿಫಿಕ್ಕಾಗೂ ಕೂಡ ತುಂಬ ಒಳ್ಳೆಯದು ನನ್ನ ಒಂದು ಉದ್ದೇಶ ಇದು. ಆದ್ದರಿಂದ ತುಂಬ ವಿಧಾನನ ನಾವು ನಮ್ಮ ಮನೆಗಳಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ, ಅದನ್ನು ಮುಂದುವರಿಸ್ಕೊಂಡು ಕೂಡ ಹೋಗ್ತೀವಿ. ಆದ್ದರಿಂದ ಈ ರೀತಿ ಇದೆ. ನನ್ನ ಮಗ ಚಿಕ್ಕವರಿದ್ದಾಗಲೂ ಕೂಡ ಆಗ್ಲಿಂದನೂ ಹೀಗೆ ಅಲ್ವಾ. ನಾವು ಬೆಂಗಳೂರಲ್ಲಿದ್ವಿ, ಅಲ್ಲೂ ಸಹ ಹೀಗೆ ಪೀರಿಯಡ್ಸ್ ಆಗಿಬಿಟ್ರೆ ಸ್ನಾನ ಮಾಡಿಕೊಂಡು ಒಂದು ರೂಮಲ್ಲಿ ಇದ್ಬಿಡ್ತಾಯಿದ್ವಿ. ಅದಕ್ಕಾಗಿ ಒಂದು ಚಾಪೆ, ಒಂದು ಬೆಡ್ಶೀಟ್ ಎಲ್ಲ ಇಟ್ಕೊಂಡು ಅದನ್ನು ನಮ್ಗೆ ಕೊಡ್ತಿದ್ರು. ಅಲ್ಲೇ ಒಂದು ತಟ್ಟೆ ಗ್ಲಾಸ್ ಅದು ತೊಳ್ಕೊಂಡು ಮತ್ತೆ ಊಟ ಹಾಕ್ತಿದ್ರು. ನನ್ನ ಚಿಕ್ಕ ಮಗ ರೇಗಿಸ್ತಾ ಇದ್ದ ಅವ್ರ ಪಪ್ಪನಿಗೆ.
ಪಪ್ಪ ಮಮ್ಮಿ ಆಗುತ್ತೆ, ಮಮ್ಮಿ ಪಪ್ಪ ಆಗುತ್ತೆ 3 ಡೇಸು ಅಂತ ಹೇಳಿ. ಯಾಕೆ ಅಂದರೆ ಅವ್ರು ಯಾವಾಗಲೂ 3 ದಿನ ಅಡುಗೆ ಮನೇಲಿ ಅವರೇ ತಿಂಡಿ ಮಾಡಿ ಊಟ ಮಾಡಿ ಕೊಡ್ತಿದ್ರಲ್ಲ, ಈಗ ಪಪ್ಪ ಮಮ್ಮಿ ಆಗೈತೆ, ಮಮ್ಮಿ ಪಪ್ಪ ಆಗೈತೆ. ನಾನು ಕೂತ್ಕೊಂಡ್ಬಿಟ್ಟು ತಿಂತಾ ಇದ್ನಲ್ಲ, ಹಿಂಗೆ ರೇಗಿಸ್ತಾ ಇದ್ರು ಮಕ್ಕಳು. ಆದ್ದರಿಂದ ನಮ್ಮ ಮನೆಯಲ್ಲಿರೋ ಪದ್ಧತಿ ಹಿಂಗಿದೆ. ನಿಮ್ಮ ಮನೆಗಳಲ್ಲಿ ಹೇಗೆ ಪಾಲನೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಹೋಟೆಲ್ಗೆ ಹೋಗಿ ಒಬ್ಬ ಪೂರಿ ಬೇಕು ಅಂತ ಹೇಳಿದ್ದಾನೆ. ನಾನು ಕೂಡ ಗಂಜಿ ಮಾಡ್ಕೊಂಡಿಲ್ಲ, ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿ ಮಾಡ್ಕೋಬೇಕಿತ್ತು, ನಾನು ಮಾಡೋಕ್ಕಾಗಿಲ್ಲ. ಇಡ್ಲಿ ಏನಾದರೂ ತೊಗೊಳ್ಳೋಣ, ಇಲ್ಲ ಅಲ್ಲೇ ತಿಂದು ಮಕ್ಕಳಿಗೆ ಪಾರ್ಸಲ್ ತೊಗೊಂಬರ್ತೀನಿ. ಹೋಗಿ ಬರೋಣ. ನಮ್ಮ ಮನೆಯವರು ಹೆಂಗೆ ನೋಡ್ಕೊಳ್ತಿದ್ರು ಅಂದರೆ ನಿಜವಾಗ್ಲೂ ಕೂಡ ಬೆಳಗ್ಗೆ ಅವ್ರ ಆಫೀಸ್ಗೆ ಹೋಗೋಕ್ಕೆ ಮುಂಚೆಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಮಧ್ಯಾಹ್ನಕ್ಕೆ ಏನು ಬೇಕೋ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ನನ್ನ ಪಕ್ಕದಲ್ಲಿ ಇಟ್ಟು ನೀರಿಂದ ಹಿಡಿದು ಎಲ್ಲನೂ ಸಹ ಎಲ್ಲ ಇದೆಯಾ ಸಾಕಾ ಹಿಂಗೆಲ್ಲ ಕೇಳಿ ಆಫೀಸ್ಗೆ ಹೊರಡ್ತಿದ್ರು. 3 ದಿನ ಬೇಗ ಬಂದುಬಿಡ್ತಿದ್ರು. ಸಾಯಂಕಾಲ ಬೇಗ ಒಂದು 7:30-8 ಗಂಟೆಗೆ ಬರ್ತಿದ್ದವರು 4 ಗಂಟೆಗೇ ಬಂದುಬಿಡೋರು. ಬಂದು ಕಾಫಿ ಗಿಫಿ ನನಗೆ ಮಾಡಿಕೊಟ್ಟು ಏನು ಬೇಕು, ಏನು ಅಡುಗೆ ಮಾಡಲಿ ಅಂತ ಹೇಳಿ ಕೇಳಿಕೊಂಡು ಮನೆಯಲ್ಲೇ ಮಾಡ್ತಿದ್ರು. ತುಂಬ ಕ್ಲೀನಾಗಿ ಮಾಡ್ತಿದ್ರು ನಮ್ಮ ಮನೆಯವರು. ಈಗಲೂ ಸಹ ನನ್ನ ತಂಗಿರಾಗಲಿ ನಮ್ಮ ಅಮ್ಮ ಆಗಲಿ ಹೇಳ್ತಾರೆ, ನಾನೇನಾದರೂ ಊರಿಗೆ ಹೋಗಿ ಸಡನ್ನಾಗಿ ಬಂದರೆ ನಮ್ಮ ಮನೆಯವರೇ ತಿಂಡಿ ಅಡುಗೆ ಎಲ್ಲ ಅವರೇ ಮಾಡ್ಕೊಳ್ತಿದ್ರಲ್ವ, ಅಡುಗೆ ಮನೆಗೆ ಹೋದರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರೋರು ಅಂದರೆ ಸೆಲ್ಫ್ ಆಗಲಿ ಒಂದು ಸಿಂಕಲ್ಲಿ ಪಾತ್ರೆನೂ ಕೂಡ ಇಡ್ತಿರ್ಲಿಲ್ಲ, ಅಷ್ಟು ಕ್ಲೀನಾಗಿ ಇಟ್ಕೊಳ್ತಿದ್ರು. ತುಂಬ ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿ ದೇವ್ರ ಮನೆಯೂ ಹಂಗೆ ಕ್ಲೀನ್ ಮಾಡಿಕೊಂಡು ಒಂದು ಅಲಂಕಾರ ಮಾಡೋದು ಹಂಗೆ ಮಾಡ್ತಿದ್ರು. ಅಡುಗೆ ತುಂಬ ಚೆನ್ನಾಗಿ ಮಾಡ್ತಿದ್ರು. ನೀವು ಯಾವುದೇ ತರಕಾರಿ ಸಾಂಬಾರು ಹೇಳಿ, ಬಿರಿಯಾನಿ ಹೇಳಿ, ಪಲಾವ್ ಏನೇ ಆದರೂ ಸಹ ಅವ್ರ ಕೈಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಮ್ಮ ತಂದೆ ಅಂದರೆ ನನ್ನ ಅಪ್ಪ ಕೂಡ ಒಂದಿನ ನಮ್ಮ ಮನೆಯವರು ಒಂದಿನ ತರಕಾರಿ ಸಾಂಬಾರು ಮಾಡಿರ್ತಾರೆ, ನಾನು ಊರಿಗೆ ಹೋಗಿರ್ತೀನಿ, ಬರೋ ಅಷ್ಟರಲ್ಲಿ ತರಕಾರಿ ಸಾಂಬಾರು ಮಾಡಿರ್ತಾರೆ. ನಮ್ಮ ತಂದೆ ಊಟ ಮಾಡ್ತಾರೆ. ಅದೆಷ್ಟು ಖುಷಿಯಿಂದ ಅಳಿನ ಹೊಗಳಿದ್ರು ಅಂದರೆ, ಎಂಥ ರುಚಿ ಮಾಡಿದಾರೋ, ಏನೊಳ್ಳೆ ಅಮೃತ ಇದ್ದಂಗೆ ಐತಲ್ಲ ಅಂತ ಹೇಳಿ ನಮ್ಮ ಮನೆಯವ್ರನ್ನ ತುಂಬ ಹೊಗಳಿದ್ರು ನಮ್ಮಪ್ಪ. ಎಲ್ಲನೂ ಸಹ ತುಂಬ ಚೆನ್ನಾಗಿ ಮಾಡ್ತಿದ್ರು. ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ಸೈ, ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೂ ಕೂಡ ಸೈ ಅನ್ನೋ ಥರ ನಮ್ಮ ಮನೆಯವರು ಇದ್ದಂಥವ್ರು ಅಂತ ಹೇಳಬಹುದು. ಹಾಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಸಂಜೆ ಬೇಗ ಬಂದು ಎಲ್ಲ ಕೂಡ 3ನೇ ದಿನ ನಾವು ಬೆಡ್ಶೀಟು ಚಾಪೆ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಒಳಗಡೆ ಬರ್ತಾಯಿದ್ವಿ. ಅಂದರೆ ಗೋಮೂತ್ರ ಅರಿಶಿನ ಎಲ್ಲ ಹಾಕಿ ಶುದ್ಧವಾಗಿ ಸ್ನಾನ ಮಾಡಿಕೊಂಡೇ ನಾವು ಒಳಗಡೆ ಬರ್ತಾ ಇದ್ದಂಥದ್ದು. ಹೀಗಿದೆ ಪದ್ಧತಿ. ಈಗ 2 ದಿನಕ್ಕೆ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಮಕ್ಳಿಗೂ ಹಿಂಸೆ ಕೊಡಬಾರ್ದು ಅಂತ ಹೇಳಿ. ನಮ್ಮ ಮನೆಯವ್ರು ಮಾಡ್ತಿದ್ದಂಗೆ ಮಕ್ಳ ಹತ್ರ ನಾನು ಕೇಳೋಕ್ಕಾಗಲ್ಲ ಅಲ್ವಾ, ಆದ್ದರಿಂದ ಬನ್ನಿ ಹೋಟೆಲ್ಗೆ ಹೋಗಿ ತಿಂಡಿ ತಗೊಂಡು ಬರ್ತೀನಿ. ನೋಡ್ತಾ ಇದ್ದೀರಿ, ಹೋಟೆಲಿಗೆ ಬಂದೆ. ಶ್ರೀಕೃಷ್ಣ ಗ್ರ್ಯಾಂಡ್ ಅಂತ ಹೇಳಿ ಈಗ ಹೊಸದಾಗಿ ಶುರುವಾಗಿದೆ. ಇಲ್ಲಿ ಬಿಸಿ ಚೆನ್ನಾಗಿರುತ್ತೆ, ಎಲ್ಲ ಐಟಮ್ಸು ಬಿಸಿ ಇರುತ್ತೆ ಅಂತ ಹೇಳಿ ಬಂದಿದ್ದೀನಿ. ನಾನು ಕೂಡ ಇಲ್ಲೇ ಟಿಫನ್ ಮಾಡಿಕೊಂಡು, ದೊಡ್ಡ ಮಗನಿಗೆ ಪಾರ್ಸಲು, ಇನ್ನು ಚಿಕ್ಕ ಮಗ ನನಗೆ ಫ್ರೂಟ್ ಜ್ಯೂಸ್ ಸಾಕು, ಇಲ್ಲೇ ದೋಸೆ ಮಾಡಿಕೊಡು, ಮನೆಯಲ್ಲೇ ದೋಸೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನೇ ಹಾಕ್ಕೊಡು ಅಂತ ಹೇಳ್ದ. ಕಾಣಿಸ್ತಾ ಇದೆ. ಒಳಗಡೆ ಬಂದೆ. ಬಿಸಿ ಬೆಳಗ್ಗೆ 8:30 ಬಂದಾಗ ನಾನು ಎಲ್ಲ ಬಿಸಿ ಇತ್ತು ಐಟಮ್ಸು. ರವೆ ಇಡ್ಲಿ ತಗೊಂಡೆ. ರವೆ ಇಡ್ಲಿ ಒಂದು ಮಾತ್ರ ನಂಗೆ ಬಿಸಿ ಇರಲಿಲ್ಲ, ಹೇಳಿದರೆ ಬಿಸಿ ಮಾಡಿಕೊಡ್ತಿದ್ರು ಅವರು. ಇನ್ನೊಂದು ಹುಡುಗ ಬರ್ತಾನೆ ಪಾಪ, ನಾನು ಹೋದ ತಕ್ಷಣ ಆತನಿಗೆ ಗೊತ್ತು ಎಲ್ಲ ಬಿಸಿ ಮಾಡಿ ಕೊಡುವಂಥದ್ದನ್ನು. ಇಡ್ಲಿ ಬಿಸಿ ಇಲ್ಲಾಂದ್ರೂ ಬಿಸಿ ಮಾಡಿಕೊಡ್ತಾರೆ. ತಗೊಂಡು ಬಂದೆ ಪಾರ್ಸಲ್. ಇಲ್ಲಿಗೆ ಒಂದು ಏನು ರವೆ ಇಡ್ಲಿನಾ? ಒಂದು ಸಿಂಗಲ್ ರವೆ ಇಡ್ಲಿ ಕೊಡಿ ಫಸ್ಟ್, ನಾನು ಹೇಳ್ತೀನಿ. ರವೆ ಇಡ್ಲಿ ಹೇಳಿದ್ದೀನಿ. ರವೆ ಇಡ್ಲಿ ತಿಂದ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಮಕ್ಕಳಿಗೆ ಪೂರಿ ಹೇಳಿದ್ದೀನಿ, ಪೂರಿ ಬೇಕು ಅಂತ ಹೇಳಿದ್ರು, ಪೂರಿನ ಹೇಳಿದ್ದೀನಿ. ಪೂರಿ ಜೊತೆ ಏನು ಸಾಗು ಹಾಕ್ತೀರಾ? ಸಾಗು ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಸಪ್ರೇಟ್ ಕಟ್ಟಕ್ಕೆ ಹೇಳಿ. ರವೆ ಇಡ್ಲಿ
ಬಿಸಿ ಇಲ್ಲ ರವೆ ಇಡ್ಲಿ, ಬಿಸಿ ಇಲ್ಲ. ಅಕ್ಕಿ ಸಿಂಗಲ್ ತೊಗೊಂಡೆ, ನೋಡೋಣ ಫಸ್ಟು ಅಂತ ಹೇಳಿ. ಸಾಗು ಮಾಡಿದ್ದಾರೆ, ಆಲೂಗಡ್ಡೆ ಸಾಗು. ಕಾಫಿ ಚೆನ್ನಾಗಿರುತ್ತೆ ಇಲ್ಲಿ, ಬೆಲ್ಲದ ಕಾಫಿ, ಜಾಗರಿದು ತುಂಬ ಸ್ಟ್ರಾಂಗಾಗಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಚಟ್ನಿ ಚೆನ್ನಾಗಿದೆ, ಸಾಗುಗಿಂತ ಚಟ್ನಿ ಚೆನ್ನಾಗಿದೆ. ಇನ್ನು ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಆಮೇಲೆ. ತಿಂಡಿ ಮುಗಿಸ್ಕೊಂಡು ಬೆಲ್ಲದ ಕಾಫಿನ ಕುಡಿದೆ. ಮತ್ತು ಆ್ಯಪಲ್ ಮಿಲ್ಕ್ ಶೇಕ್ ಬೇಕು ಅಂದರು, ಇಬ್ರಿಗೂ ಸಹ ಅದನ್ನು ಪಾರ್ಸಲ್ ತೊಗೊಂಡು 1 ಪ್ಲೇಟ್ ಪೂರಿ ತೊಗೊಂಡು ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ ಇವಾಗ. ತಿಂಡಿ ತುಂಬ ಚೆನ್ನಾಗಿತ್ತು, ವೆರಿ ನೈಸ್ ಅಂತ ಹೇಳಬಹುದು. ಕ್ಲೀನಾಗೂ ಕೂಡ ಕೊಡ್ತಾರೆ, ಅದು ತುಂಬ ಖುಷಿ ಆಗುತ್ತೆ. ಇವಾಗ ಮುಗಿಸಿ ಬಿಲ್ನ ಪೇ ಮಾಡಿ ಹೊರಡೋಣ ಅಂತೇಳಿ ಬಂದೆ. ಇಲ್ಲೆಲ್ಲರೂ ಸ್ವಲ್ಪ ಪರಿಚಯ ಆಗಿಬಿಟ್ಟಿದ್ದಾರೆ ನನ್ನ ಜೊತೆ, ಏಕೆ ಬರ್ತಾ ಇರ್ತೀನಿ ಆವಾಗವಾಗ. ಅದಕ್ಕೆ ಬನ್ನಿ ಮನೆಗೆ ಹೋಗಿ ಮಾತನ್ನು ಮುಂದುವರಿಸ್ತೀನಿ. ನೋಡಿದ್ರಿ, ಹೋಟೆಲಿಂದ ಬಂದು ಪೂರಿ, ಸುಪ್ರೀತ್ ಪೂರಿ ಬೇಕು ಅಂದ ಅಷ್ಟೇ. ಅಮ್ಮಗೂ ಮನೆಯಲ್ಲಿ ದೋಸೆ ಇಟ್ಟು ನಂಗೆ ದೋಸೆ ಹಾಕ್ಕೊಡು, ಹೊರ್ಗಡೆ ಹೋಟೆಲ್ದು ನನಗೆ ಬೇಡ ಅಂದ. ಅವನಿಗೆ ದೋಸೆನ ಹಾಕ್ಕೊಟ್ಬಿಟ್ಟು ಈ ಕಡೆ ನಿಮ್ಮ ಜೊತೆ ಮಾತಾಡೋಣ ನಾನು ಬಂದೆ. ನಾನು ರವೆ ಇಡ್ಲಿ ಒಂದು ಸಿಂಗಲ್ ತೊಗೊಂಡೆ. ಯಾಕೋ ಗೊತ್ತಿಲ್ಲ, ತುಂಬ ದಿನದ ಮೇಲೆ ನಾನು ಮಿಲ್ಕ್ನ ಹಾಕಿ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಲ್ವ, ಅಲ್ಲಿ ಜಾಗ್ರಿ ಕಾಫಿ ಚೆನ್ನಾಗಿರುತ್ತೆ, ಬೆಲ್ಲದ ಕಾಫಿ. ಅದೊಂದು ಕಾಫಿ ಕುಡ್ಕೊಂಡು ಮನೆ ಕಡೆ ಬಂದೆ. ಇವತ್ತಿನ ಡೈಲಿ ಬ್ಲಾಗ್ ಇಷ್ಟ ಆಗಿತ್ತು. ಅಂದರೆ ನಂಬರ್ ಬಗ್ಗೆ ಹೇಳಿ ಅಂತ ಇದ್ದೀರಿ. ಗ್ರೀನ್ ಅನ್ನೋ ಒಂದು ಕಲರ್ ಇದೆಯಲ್ಲ, ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಒಂದು ಟ್ರೆಂಡಿಂಗಲ್ಲಿರುವಂಥದ್ದು. ನಾನು ಏನು ನಿಮಗೆ ನಂಬರನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದೆ, ಒಂದು ಅಂಕಿದ ಹೇಳ್ಕೊಡ್ತೀನಿ. ಈ ಜಾಗಕ್ಕೆ ಎಡಗೈ ಈ ಭಾಗ ಬರುತ್ತೆ ನೋಡಿ, ಈ ಜಾಗಕ್ಕೆ ನೀವು 509 ಇದನ್ನು ಬರ್ಕೊಳ್ಳಿ. ಇದನ್ನು ಬರೆದು ನೋಡಿ, ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಕೆಲವರು ಇದನ್ನು ಟೀಕೆ ಮಾಡಬಹುದು, ಕೆಲವರು ನಂಬದೇ ಇರಬಹುದು, ಇವೆಲ್ಲ ನಡೆಯುತ್ತಾ ಅಂತ ಹೇಳಿ. ನಂಬರ್ ಬರ್ಕೊಂಡ ತಕ್ಷಣ ನಮಗೇನೋ ದುಡ್ಡಿನ ಮಳೆ ಸುರಿಯುತ್ತೆ ಅಂತಲ್ಲ, ನಿಮ್ಮ ಕೆಲಸದಲ್ಲಿ ನೀವೇನು ಪ್ರಯತ್ನ ಪಡ್ತಾ ಇರ್ತೀರಿ ಆ ಪ್ರಯತ್ನಕ್ಕೆ ಜಯ ಸಿಗುತ್ತೆ ಅನ್ನೋದು ನಾನು ನಂಬಿದ್ದೀನಿ. ನೀವು ನಂಬಿ ಅಂತ ಹೇಳ್ತಿಲ್ಲ, ನಂಬಿರುವಂಥವ್ರು, ನಂಬಿಕೆ ಇದೆಯಪ್ಪ ಇಲ್ಲೇನೋ ಒಂದು ಪಾಸಿಟಿವ್ ನಡೀಬಹುದು ಅನ್ನುವಂಥವ್ರು ಬರ್ಕೊಳ್ಳಿ. ನಾನು ಈ ಜಾಗಕ್ಕೆ ಬರ್ಕೊಳ್ತೀನಿ. ನೋಡ್ತಾ ಇದ್ದೀರಿ, 509 ಈ ಜಾಗಕ್ಕೆ ಬರ್ಕೊಳ್ಳುವಂಥದ್ದು. ಇದು ನಾನು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ. ಮೊನ್ನೆ ಯಾರೋ ನಮ್ಮ ಮನೆಯವ್ರದ್ದು 11ನೇ ತಿಂಗಳು ಪೂಜೆ ವಿಡಿಯೋದಲ್ಲಿ ಅಲ್ಲಿ ಬಲಭಾಗಕ್ಕೆ ಹೂವು ಬೀಳುತ್ತೆ, ನಾನು ಸೆಲ್ಫಿ ಕ್ಯಾಮ್ರಾ ಹಿಡ್ದಿದ್ದೀನಲ್ವ, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ಕೊಳ್ತೀನಿ, ಎಡಭಾಗಕ್ಕೆ ಹೂವು ಪ್ರಸಾದ ಆಗಿರೋದು ಅಂತ ಕಮೆಂಟನ್ನ ಹಾಕಿದ್ರು. ಆವಾಗ ನಾನು ಹೇಳಿದೆ, ಸೆಲ್ಫಿ ಇರುತ್ತೆ, ಸೆಲ್ಫಿ ಕ್ಯಾಮ್ರಾ ನಾವು ಹಿಡ್ಕೊಂಡ್ರೆ ಉಲ್ಟಾ ಕಾಣಿಸುತ್ತೆ, ಎಡಭಾಗ ಬಲಭಾಗ ಎಡಭಾಗ ಥರ ಕಾಣಿಸುತ್ತೆ. ನಾನೀಗ ಊಟ ಮಾಡಿದ್ರೆ, ನಾನು ಬಲದ ಕೈಲಿ ಊಟ ಮಾಡಿದ್ರೆ ನಿಮ್ಗೆ ಎಡದ ಕೈಲಿ ನಾನು ಊಟ ಮಾಡ್ತಾಯಿದ್ದೀನಿ ಅಂತ ಕಾಣಿಸುತ್ತೆ. ಆದ್ದರಿಂದ ಸೆಲ್ಫಿ ಕ್ಯಾಮ್ರಾ ಈ ಒಂದು ನಂಬರನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ. 50 ಅಂದರೆ 509. ಇದು ಸೂಪರ್ ಒಂದು ನಂಬರ್ ಅಂತ ಹೇಳ್ಬೋದು. ನಂಬರ್ ಮ್ಯಾಜಿಕ್ ಅಂದರೆ ಏಂಜಲ್ಸ್ ನಂಬರು ಅಂತ ಹೇಳ್ತಾರೆ. ಹಾಗೆ ಈ ಜಾಗ ಇದೆಯಲ್ಲ, ಈ ಜಾಗ ಹೆಬ್ಬೆರಳಿಂದ ಕೆಳಗಡೆ ಈ ಜಾಗಕ್ಕೆ 24 ಅಂತ ಬರ್ಕೋಬೇಕು. 24 ಬರೆದು ಅದನ್ನು 0ದಲ್ಲಿ ಬಂದಿ ಮಾಡಬೇಕು. ಅಂದರೆ ಪೂರ್ತಿ ಸರ್ಕಲ್ ಮಾಡಬೇಕು ನಾವು. ಈ ರೀತಿ 24 ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. ಇದು ಏನೆಲ್ಲ ಚೇಂಜಸ್ ಕಾಣುತ್ತೆ, ನೀವು ಒಳ್ಳೆಯದನ್ನು ಹೇಳ್ಕೊಳ್ಳಿ, ಯೂನಿವರ್ಸ್ಗೆ ಒಳ್ಳೆಯದನ್ನು ಹೇಳ್ಕೊಳ್ಳಿ. ನನಗೆ ಒಳ್ಳೆಯದಾಗಲಪ್ಪ, ಒಳ್ಳೆಯ ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಆಗಲಿ, ದುಡ್ಡಿನ ಸಮಸ್ಯೆ ಇದೆ, ನನಗೆಲ್ಲ ಪರಿಹಾರ ಆಗಲಿ, ಲಕ್ಷ್ಮೀ ತಾಯಿ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಹೇಳಿ, ದುಡ್ಡು ನನಗೆಲ್ಲ ಸಮಯದಲ್ಲೂ ನನ್ನ ಅಕೌಂಟಲ್ಲಿ ದುಡ್ಡು ಇರಲಪ್ಪ ಅಂತ ಕೇಳ್ಕೊಳ್ಳಿ.
ಬರೀ ದುಡ್ಡೇ ಅಂತಲ್ಲ, ಆರೋಗ್ಯದ ಬಗ್ಗೆನೂ ಕೇಳಬಹುದು. ಈ ನಂಬರ್ ಹಾಕೊಂಡು ಕುತ್ಕೊಬಿಟ್ಟು ನಂಗೆ ದುಡ್ಡು ಬರಲಿ ಅಂತ ಅನ್ಬೇಡಿ. ನಿಮ್ಮ ಪ್ರಯತ್ನಕ್ಕೆ ಫಲ ಒಂದು ಮ್ಯಾಜಿಕ್ ಮಾಡುತ್ತೆ. ಒಂದು ನಂಬರು, ಒಂದು ಕಲರು ಒಂದು ಮ್ಯಾಜಿಕ್ನ ಮಾಡುತ್ತೆ ಖಂಡಿತವಾಗ್ಲೂ ಸಹ. ನಾವು ಹೇಗೆ ಭಗವಂತನ ಅನುಷ್ಠಾನ ಮಾಡುವಾಗ ತುಪ್ಪದ ದೀಪ ಹಚ್ಚಿದ್ರೆ, ಒಂದು ಮಂತ್ರ ಹೇಳ್ಕೊಂಡ್ರೆ ಹೇಗೆ ನಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀವೋ, ಇದು ಅಷ್ಟೇ ಒಂದು ಅನುಷ್ಠಾನ ಇದ್ದಂಗೆ. ಒಂದು ಕಲರು, ಒಂದು ನಿಜವಾಗ್ಲೂ ಮಿರಾಕಲ್ ಮಾಡುತ್ತೆ ನಂಬಿಕೆ ಇರೋರಿಗೆ. ಯಾರೆಲ್ಲ ನಂಬ್ತೀರಿ ಇಂತಹವುಗಳನ್ನ ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಇಷ್ಟನ್ನ ಹೇಳಬಹುದು. ಇವತ್ತು ಇಷ್ಟು ನಂಬರ್ ಹೇಳಿದ್ದೀನಿ, ಇನ್ನೂ ತುಂಬ ಇದೆ. ಮುಂಚೆ ಹೇಳಿದೆ ನಿಮಗೆ, ಆರೆಂಜು ಸೂರ್ಯನ ಸೂರ್ಯನ ಕಲರು ಅಂತ ಹೇಳ್ತಾರೆ. ಈ ಸೂರ್ಯ ಭಗವಂತ ಇದೆಯಲ್ಲ, ಸೂರ್ಯ ನಾರಾಯಣ, ನಾವು ಹೇಗೆ ಸೂರ್ಯನ ಪ್ರಾರ್ಥನೆ ಮಾಡ್ತೀವೋ, ಕಿರುಬೆರಳು ಪಕ್ಕ ಬರುತ್ತಲ್ಲ, ಈ ಬೆರಳು, ಇದು ಕಿರುಬೆರಳು, ಈ ಬೆರಳು ಬರುತ್ತಲ್ಲ, ಈ ಬೆರಳಿನ ಕೆಳಭಾಗ ಸೂರ್ಯನ ಸ್ಥಾನ ಅಂತ ಹೇಳ್ತೀವಿ. ಆ ಜಾಗಕ್ಕೆ ನೀವು ಆರೆಂಜ್ ಕಲರಲ್ಲಿ, ಆರೆಂಜ್ ಸ್ಕೆಚ್ ಪೆನ್ನಲ್ಲಿ ಈ ರೀತಿ ಒಂದು ಅಂತ ಹಾಕ್ಕೋಬೇಕು. ನೀವು ಹಾಕ್ಕೊಳ್ತಾ ಸೂರ್ಯನ ನಾಮಾವಳಿನ ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಭಾಸ್ಕರಾಯ ನಮಃ, ದಾಮೋದರಾಯ ನಮಃ. ನೀವು ಒಂದೇ ಹೇಳ್ಕೊಳ್ತೀನಿ ಅಂದರೆ, ಈಗ ಆದಿತ್ಯಾಯ ನಮಃ ಅಂತ ಹೇಳ್ಬೋದಲ್ವ. ಸೂರ್ಯದೇವಾಯ ನಮಃ, ಆದಿತ್ಯಾಯ ನಮಃ, ದಾಮೋದರಾಯ ನಮಃ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಈ ಜಾಗದಲ್ಲಿ ಒಂದನ್ನು ಹಾಕ್ಕೊಳ್ಳಿ. ಇಲ್ಲಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ಒಂದನ್ನು ಹಾಕ್ಕೊಂಡು ಭಗವಂತನಿಗೆ ಒಂದು ಪ್ರಾರ್ಥನೆ, ಸೂರ್ಯ ನಾರಾಯಣನಿಗೆ ಒಂದು ಪ್ರಾರ್ಥನೆನ ಸಲ್ಲಿಸಿ. ಈ ಕಲ್ಲರು, ಈ ನಂಬರು ನಿಜವಾಗ್ಲೂ ಕೂಡ ನಮಗೆ ತುಂಬ ಒಂದು ಧನಾತ್ಮಕ ಶಕ್ತಿನ ತಂದುಕೊಡುತ್ತೆ ಅಂತ ಹೇಳ್ಬೋದು. ಸಿಂಪಲ್ಲಾಗಿರುತ್ತೆ, ಫಾಲೋ ಮಾಡಿ. ನೀವು ಆಮೇಲೆ ನನ್ನ ಜೊತೆ ಹೇಳ್ಕೊಳ್ತೀರಿ, ಆಯಿತಾ? ಇವತ್ತಿನ ವಿಡಿಯೋ ಮುಟ್ಟಿನ 3 ದಿನಗಳು ಅಂತ ಟೈಟಲ್ನ ಕೊಟ್ಟಿದ್ದೀನಲ್ವ. ಎಲ್ಲ ಮನೆಯಲ್ಲೂ ಕೂಡ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಹೆಣ್ಣು ಇದ್ದೇ ಇರ್ತಾರೆ. ತಾಯಿ, ಹೆಂಡತಿ, ಮಗಳು, ಹಾಗೆ ಅಜ್ಜಿ, ಅಕ್ಕ, ತಂಗಿ, ಎಲ್ಲ ಸ್ಥಾನವೂ ಕೂಡ ಒಬ್ಬ ಹೆಣ್ಮಗಳು ತುಂಬಿರುವಂತಹ ಕುಟುಂಬಗಳು. ಎಲ್ಲ ಹೆಣ್ಣಿಲ್ಲದ ಮನೆಯೇ ಇಲ್ಲ ಅಲ್ವಾ? ಹಿಂಗಿದ್ದಾಗ ಆ 3 ದಿನ ಒಂದು ಪ್ರಕೃತಿ ದತ್ತವಾಗಿ ಹೆಣ್ಣಿಗೆ ಕೊಟ್ಟಿರುವಂತಹ ಒಂದು ವರದಾನ ಅಂತ ಹೇಳಬಹುದು. ಕೆಲವು ಬಾರಿ ನೋವು ಬರಿತಾ ಇದ್ದಾಗ ಶಾಪ ಅಂತಲೂ ಕೂಡ ಹೇಳ್ಕೋಬಹುದು. ಇಂಥ ಸಮಯದಲ್ಲಿ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರಬೇಕು. ಆ ಸಮಯದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಒಂದು 3 ದಿನ ರೆಸ್ಟ್ ಕೊಡುವಂಥದ್ದು ಕೂಡ ಮಾಡಬೇಕು. ನೋಡಿ, ಆಲ್ರೆಡಿ ಸರ್ಕಾರನೂ ಕೂಡ ಮುಟ್ಟಾದ ಆ ದಿನಕ್ಕೆ ರಜೆ ಘೋಷಣೆ ಮಾಡಿದೆ. ಎಷ್ಟು ಚಂದ, ಅದು ಒಳ್ಳೆಯದು, ತುಂಬ ಒಳ್ಳೆಯದು. ಆದ್ದರಿಂದ ಮನೆಯಲ್ಲಿ ನೋಡಿ, ನಾವೀಗ 3 ದಿನ ಒಳಗಡೆ ಹೋಗಲ್ಲ ಅಂತ ಹೇಳಿದೆ. ಖಂಡಿತ ಅದು ಒಂದು ಒಳ್ಳೆಯದೇ ಅಂತ ನಾನು ಭಾವಿಸ್ತೀನಿ. ನಮ್ಮ ಪೂರ್ವಿಕರು ನಾವು ಈಗ ಮಾಡಿರೋದಲ್ಲ, ಇದೆಲ್ಲ ಅವಾಗ ಮಾಡಿರೋದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಕೆಲವರು ಮೂಢಾಪ್ರು, ಏನಿವೆಲ್ಲ ಮೂಢನಂಬಿಕೆ, ಆ ಟೈಮಲ್ಲಿ ಯಾಕೆ ಅಡುಗೆ ಮನೆಗೆ ಹೋಗಬಾರ್ದು, ಯಾಕೆ ಹಿಂಗೆ ಮಾಡಬಾರ್ದು ಅಂತ ಕೇಳ್ತೀವಲ್ವ. ರೆಸ್ಟ್ಗೋಸ್ಕರ ಆ ಹೆಣ್ಮಗಳು ರೆಸ್ಟ್ ಮಾಡಬೇಕು. ಪೂಜೆ ಯಾಕೆ ಮಾಡಬಾರ್ದು, ದೇವ್ರ ಮನೆಗೆ ಯಾಕೆ ಹೋಗಬಾರ್ದು, ದೇವಸ್ಥಾನಗಳಿಗೆ ಯಾಕೆ ಹೋಗಬಾರ್ದು ಅಂದರೆ ನಿಜವಾಗ್ಲೂ ಸಹ ಅದು ಒಳ್ಳೆಯದೇ ಅಲ್ವಾ. ಆ 3 ದಿನ ಹೆಣ್ಣು ಮಕ್ಕಳ ಮನಸ್ಥಿತಿ ಸ್ಥಿರವಾಗಿರಲ್ಲ, ತುಂಬ ಚಂಚಲವಾಗಿರುತ್ತೆ, ನೋವು ಭರಿತವಾಗಿರುತ್ತೆ. ಆದ್ದರಿಂದ ಮೂಢನಂಬಿಕೆ ಅಂತ ಅನ್ಕೋಬಾರ್ದು. ನಮ್ಮ ಪೂರ್ವಿಕರು ಒಂದು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಆ ಸಂದರ್ಭದಲ್ಲಿ ಆ 3 ದಿನ ಆಕೆ ರೆಸ್ಟ್ ಮಾಡಲಿ ಅನ್ನೋದೇ ಒಂದು ಉದ್ದೇಶ ಅಲ್ಲಿರುತ್ತೆ. ಸೈಂಟಿಫಿಕ್ಕಾಗೂ ಕೂಡ ನಾವು ಯೋಚನೆ ಮಾಡ್ಬೋದು, ಆಧ್ಯಾತ್ಮಿಕವೂ ಕೂಡ ಯೋಚನೆ ಮಾಡ್ಬೋದು. ಅದು ಒಳ್ಳೆಯದೇ ಅಂತ ಹೇಳಬಹುದು. ಆ ಟೈಮಲ್ಲಿ ಪೂಜೆ ಮಾಡೋಕ್ಕೆ ಮನಸ್ಸು ಬರುತ್ತಾ? ಖಂಡಿತ ಬರೋದಿಲ್ಲ. ಭಗವಂತನ ನಾಮಾವಳಿ ಹೇಳೋಕ್ಕೂ ಮನಸ್ಸು ಬರೋದಿಲ್ಲ. ಯಾಕೆ ಅಂದರೆ ಆ ರೀತಿ ಮನಸ್ಥಿತಿ ಆ ಸಂದರ್ಭದಲ್ಲಿ ಇರುತ್ತೆ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಂಡು, ಮನೆಯವರು ಕೂಡ ಅರ್ಥ ಮಾಡಿಕೊಂಡು, ಆಕೆಗೆ ಏನು ಆ ಸಮಯದಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ನಾವೆಲ್ಲರೂ ಸಹ ಕಲ್ತ್ಕೋಬೇಕು. ಅದರಲ್ಲೂ ಮನೆಯಲ್ಲಿ ತಂದೆ ತಾಯಿ ಮನೇಲಿ ಇದ್ದಾಗ ಅದೊಂಥರ, ಗಂಡನ ಮನೆಗೆ ಬಂದಾಗ ಗಂಡನ ಮನೇಲೂ ಸಹ ಮುಖ್ಯವಾಗಿ ಗಂಡ ಆದವರು ಅರ್ಥ ಮಾಡಿಕೊಂಡು ಆಕೆಯ ನೋವು ಏನು, ಸಂಕಟ ಏನು ಅಂತ ಅರ್ಥ ಮಾಡಿಕೊಂಡು ಆಕೆನ ಆ 3 ದಿನ ನಡೆಸ್ಕೊಳ್ಳೋದು ಒಂದು ಉತ್ತಮ ರೀತಿಯಲ್ಲಿ ನೀವು ನಡೆಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಕೂಡ ನಾನು ಹೇಳ್ತೀನಿ. ನಮ್ಮನೆ 3 ದಿನ ಇದ್ದಿದ್ದು 2 ದಿನಕ್ಕೆ ಬಂದಿದೆ. ನಾನು ಮುಂಚೆನೂ ಕೂಡ ಈಗ ಮಾತಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಹೆಂಗೆ ನೋಡ್ಕೊಳ್ತಿದ್ರು ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಅವರೇ ಸಾಟಿ ಅಂತ ನಾನು ಹೇಳ್ತೀನಿ. ನಮ್ಮ ತಂದೆ ಮನೇಲಿ ಇದ್ದಾಗಲೂ ಸಹ ತುಂಬ ನೋವು ಭರಿತ ಮುಟ್ಟಾಗ್ತಿದ್ದೆ. ನನಗೆ ಮೆನ್ಸಸ್ ಅಂದರೆ ಪೀರಿಯಡ್ಸ್ ಆದಾಗ ತುಂಬ ಹೊಟ್ಟೆ ನೋವಿತ್ತು. ಮದುವೆಗೆ ಮುಂಚಿತವಾಗಿ ನಮ್ಮ ತಂದೆ ಹೇಗೆ ನೋಡ್ಕೊಳ್ತಿದ್ರು ಅಂದರೆ
ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಚೆಂದ ನೋಡ್ಕೊಳ್ತಿದ್ರು. ಅಯ್ಯೋ, ನಾವು ನೋವು ತಿಂತಾಯಿದ್ರೆ ಅವರೇ ಅರ್ಧ ನೋವು ತಿಂದ್ಬಿಡ್ತಿದ್ರು. ಆ ನೋವನ್ನ ನೋಡಿ ಎಳ್ನೀರು ತಂದುಕೊಡೋದು, ಬಾಳೆಹಣ್ಣನ್ನ ತಂದುಕೊಡೋದು, ಮಜ್ಜಿಗೆ ಕುಡಿಸುವಂಥದ್ದು, ಇವೆಲ್ಲ ಅದೆಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು. ಅಪ್ಪನೂ ಅಷ್ಟೇ, ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಪುಣ್ಯ ಮಾಡಿದ್ದೀನಿ. ಒಂದಿಷ್ಟು ಸಮಯ, ಒಂದಿಷ್ಟು ವರ್ಷ ಅವ್ರ ಜೊತೆ ಬದುಕಿದ್ದೀನಲ್ವ, ನಾನು ಅಂಥವ್ರ ಜೊತೆ ಅಂಥ ತಂದೆ ನಮ್ಮಪ್ಪ, ನಮ್ಮ ಯಜಮಾನರು ಅವರೊಟ್ಟಿಗೆ ನಾನು ಇಷ್ಟು ದಿನನಾದರೂ ಬದುಕಿದ್ನಲ್ಲ, ಭಗವಂತ ಕೊಟ್ಟಂಥ ನನಗೆ ವರ ಪ್ರಸಾದ ಅಂತ ನಾನು ಭಾವಿಸ್ತೀನಿ. ಮತ್ತೆ ನನ್ನೊಂದು ಜನ್ಮ ಇದ್ದರೆ ನಾನು ನನ್ನ ತಂದೆ ಹೊಟ್ಟೆಲೇ ಹುಟ್ಟಬೇಕು, ನಮ್ಮ ಮನೆಯವರೇ ನನಗೆ ಪತಿ ಆಗಬೇಕು ಅಂತ ಕೇಳ್ಕೊಳ್ತೀನಿ ಯಾವಾಗಲೂ ಸಹ. ಇದು ನನ್ನ ಮನದಾಳದ ಮಾತು. ಹಿಂಗಿದೆ ಆಯಿತಾ. ಆದಷ್ಟು ಯಾವ ರೀತಿ ನಡ್ಕೋಬೇಕು, ಆ 3 ದಿನ ಆಕೆಯ ನೋವು ಹೇಗಿರುತ್ತೆ ಅದನ್ನು ಮನೆಯವರು ಅರ್ಥ ಮಾಡಿಕೊಂಡು, ಮತ್ತು ಹೆಣ್ಮಕ್ಳಿಗೆ ಹೇಳುವಂಥದ್ದು, ನಿಮಗೇನೋ ನೋವಿದೆ ಅಂದರೆ, ತುಂಬ ಹೊಟ್ಟೆ ನೋವಿದೆ, ಕಿಬ್ಬೊಟ್ಟೆ ನೋವಿದೆ ಅಂತಂದರೆ ಮೆಡಿಷನ್ ತಗೊಳ್ಳೋದಕ್ಕಿಂತ ಮನೆಯಲ್ಲೇ, ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಅಡಿಗೆ ಅರಿಶಿನ ಬರುತ್ತಲ್ಲ, ಅದನ್ನು 1 ಮಾತ್ರೆ ಗಾತ್ರ ತಗೊಳ್ಳಿ. ತುಂಬ ಹೊಟ್ಟೆ ನೋವಿದೆ ಅಂದರೆ ಇನ್ನೇನು ಮೆನ್ಸಸ್ ಹಾಕ್ತೀರಿ, ಸ್ನಾನ ಮಾಡ್ಕೊಂಡು ಬರ್ತೀರಲ್ವ, ಆ ತಕ್ಷಣ ನೀವು ಮಾಡಬೇಕಾಗಿರುವಂಥದ್ದು 1 ಮಾತ್ರೆ ದಪ್ಪ ಅರಿಶಿನ ಕಲಸಿ ನೀವು ಅದನ್ನು ಉಂಡೆ ಮಾಡಿಕೊಂಡು ನುಂಗಿ 1 ಗ್ಲಾಸ್ ನೀರನ್ನು ಕುಡೀರಿ. ಬೇಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ತುಂಬ ಬೇಗ ಕಡಿಮೆ ಆಗುತ್ತೆ. ಅಷ್ಟು ತುಂಬ ನೋವಿದೆ ಅಂದರೆ ಎಳ್ನೀರು ಕುಡೀರಿ. ಆ ದಿನ ನೀವು ಎಷ್ಟು ಎಳ್ನೀರು ಕುಡಿತೀರೋ ಅಷ್ಟು ತಂಪಾಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಹೆಣ್ಮಕ್ಳು ಪೀರಿಯಡ್ಸ್ ಸಮಯ ಇದ್ದಾಗ ಇಂದಿನ 1 ವಾರ ಮುಂಚಿತವಾಗಿ ಪಪ್ಪಾಯ ತಿನ್ನೋದು, ಪೈನಾಪಲ್ ತಿನ್ನೋದು ಮಾಡೋಕ್ಕೆ ಹೋಗಬೇಡಿ. ಹೊಟ್ಟೆ ನೋವು ಬರುವಂಥವ್ರಿಗೆ ಹೇಳ್ತಾ ಇದ್ದೀನಿ, ಅದು ಮಾಡಬೇಡಿ. ಆದಷ್ಟು ಆ 1 ವಾರನೂ ಕೂಡ ತಂಪಾಗಿರೋ ಪದಾರ್ಥನ ತಿಂತಾ ಬನ್ನಿ. ಬಾರ್ಲೆ ಗಂಜಿ ಕುಡಿಯುವಂಥದ್ದು, ಮಜ್ಜಿಗೆ ಕುಡಿಯುವಂಥದ್ದು, ತುಂಬ ಹೊಟ್ಟೆ ನೋವು ಬರುತ್ತಲ್ಲ ಅವ್ರು ಫಾಲೋ ಮಾಡಿ. ಆಮೇಲೆ ಪಚ್ಚ ಬಾಳೆಹಣ್ಣನ್ನು ತಿನ್ನುವಂಥದ್ದನ್ನು ಮಾಡ್ಕೊಬನ್ನಿ. ಆ ಮಂತ್ ಹೊಟ್ಟೆ ನೋವು ನಿಮಗೆ ತುಂಬ ಕಡಿಮೆ ಇರುತ್ತೆ. ಆಯಿತಾ. ಇದನ್ನು ಮಾಡಿ ಇದೇ ಒಂದು ವಿಷಯವಾಗಿ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ತೊಗೊಬರ್ತೀನಿ. ಈಗೆಲ್ಲ ಪ್ಯಾಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಲ್ವ, ಅದು ಎಷ್ಟು ಸೈಡ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋನ ನಿಮ್ಮ ಮುಂದೆ ತರ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತೀನಿ. ಎಷ್ಟೇ ಚಿಕ್ಕದಾಗಿ ವೀಡಿಯೋ ತರಬೇಕು ಅಂತೀನಿ, ವೀಡಿಯೋ ಲೆಂತಿನೇ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಮೋಟಿವೇಶನ್ ಅಂತೂ ಖಂಡಿತ ಇರುತ್ತೆ. ನನ್ನ ಕೈಲಾದಂಥ ಒಂದು ಸಣ್ಣ ಪುಟ್ಟ ಸಲಹೆನ ನಿಮಗೆ ಕೊಡ್ತೀನಿ ನಾನು. ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ, ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್.